ಹಾಯ್ ವೀಕ್ಷಕರೇ, ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನಾನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಇದು ಎಷ್ಟು ಒಳ್ಳೆಯದಾಗಿದೆ ಅಂದರೆ ಒಂದೇ ಸಲ ಹಚ್ಕೊಂಡ್ರೆ ಸಾಕು, ನಿಮ್ಮೆಲ್ಲ ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ತಡ ಮಾಡದೆ ಬನ್ನಿ ನೋಡ್ಕೊಳ್ಳೋಣ. ನೋಡಿ, ಅದ್ರಗೋಸ್ಕರ ಒಂದು ಕಬ್ಬಣದ ಬಾಳ್ಗೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಪ್ಯೂರ್ ಹೆನ್ನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ, ಅಂದರೆ ಪ್ಯೂರ್ ಮೆಹಂದಿನ ಇಲ್ಲಿ ನಾನು ಬಳಸ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾ ಹೋಗಬೇಕು. ಇಷ್ಟು ಸುಲಭವಾಗಿ ಇರುವಂಥ ರೆಮಿಡಿ ಇದೆ, ಹಾಗೂ ಬಹಳಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಇವಾಗ ಇದಕ್ಕೆ ಮತ್ತಷ್ಟು ಪವರ್ಫುಲ್ಲಾಗಿ ಮಾಡೋಕ್ಕೆ ಮತ್ತು ನಮ್ಮ ಕೂದಲಿಂದ ಆ ಒಂದು ನ್ಯಾಚುರಲ್ ಆಗಿರುವಂಥ ಡೈ ಹೋಗಬಾರ್ದಂತ ನಾನಿಲ್ಲಿ ಇನ್ಸ್ಟೆಂಟ್ ಆಗಿರುವಂಥ ಕಾಫಿನ ಬಳಸ್ತಾ ಇದ್ದೀನಿ. 1 ಪುಡಿಯಷ್ಟು ಕಾಫಿನ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬಹುದು. ಎರಡನ್ನೂ ಸಹ ಚೆನ್ನಾಗಿ ಸೇರಿಸ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಪೂರ್ತಿ ಕಪ್ಪು ಬಣ್ಣಕ್ಕೆ ಬರೋವರೆಗೂ ಕೂಡ ರೋಸ್ಟ್ ಮಾಡ್ಕೊಳ್ಬಾರ್ದು. ನಾನು ತೋರಿಸ್ತೀನಿ ಇಲ್ಲಿ, ಆ ರೀತಿಯಾಗಿ ಜಸ್ಟ್ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ ವೀಕ್ಷಕರೇ, ಸಾವಿರಾರು ರೂಪಾಯಿಗಳ ಖರ್ಚು ಮಾಡಿಕೊಂಡು ನೀವು ಏನು ಟ್ರೀಟ್ಮೆಂಟ್ಗಳು ತೋತೀರಾ ಅಥವಾ ಕೆಮಿಕಲ್ ಡೈಸ್ ಬಳಸ್ತೀರಲ್ವ, ಅದನ್ನು ಬಿಟ್ಟು ಈ ರೀತಿಯಾಗಿ ಮನೆ ಮದ್ದನ್ನು ಹಚ್ಕೊಂಡು ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ಕಂಟಿನ್ಯೂಯಸ್ಲಿ ಈ ಥರ ಸ್ಪೂನ್ ಆಡಿಸ್ತಾನೆ ಇರಬೇಕು. ನಿಮಗೆ ಈ ಒಂದು ರೆಮಿಡಿ ಮಾಡೋಕ್ಕೂ ಕೂಡ ಸುಲಭ, ಹಾಗೂ ಹಚ್ಕೊಳ್ಳೋಕ್ಕೂ ಕೂಡ ತುಂಬಾ ಸುಲಭವಾಗಿ ಇರುತ್ತೆ. ನೋಡಿ, ಸ್ವಲ್ಪ ಮಟ್ಟಿಗೆ ಕಲರ್ ಇವಾಗ ಚೇಂಜ್ ಆಗ್ತಾ ಇದೆ. ಜಾಸ್ತಿ ಇದನ್ನು ನಮಗೆ ರೋಸ್ಟ್ ಮಾಡ್ಕೊಳ್ಬೇಕು ಆಗಿಲ್ಲ. ಸೊ ನೋಡಿ, ಈ ಒಂದು ಸಂದರ್ಭದಲ್ಲಿ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಯಾಕಂದರೆ ನಮಗೆ ಎಷ್ಟೇ ರೋಸ್ಟ್ ಮಾಡ್ಕೊಳ್ಬೇಕು ಆಗಿದೆ, ಪೂರ್ತಿ ಇದನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಆದರೆ ಸಾಕು. ಸೊ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮತ್ತು ನೆಕ್ಸ್ಟ್ ಪ್ರಾಸೆಸ್ ಕೂಡ ನಿಮ್ಮನ್ನು ಇವಾಗ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಇದನ್ನು ಹೀಗೆ ಬಿಡಬೇಕು. ನೋಡಿ, ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ನೀವು ಇಟ್ಕೊಳ್ಬಹುದು. ಇವಾಗ ಇದನ್ನು ಸೈಡ್ಗೆ ಇಟ್ಕೊಬಿಡೋಣ. ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ನೋಡ್ಕೊಳ್ಳಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು 1 ಗ್ಲಾಸಷ್ಟು ಕುಡಿಯೋ ನೀರನ್ನು ಹಾಕ್ತಾಯಿದ್ದೀನಿ, ಅಂದರೆ ಫಿಲ್ಟರ್ ವಾಟರ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ. ಅವು ಆ್ಯಡ್ ಮಾಡಿದ ಮೇಲೆ ಮತ್ತಷ್ಟು ನಮ್ಮ ರೆಮಿಡಿ ಏನಿದೆ ಭಾಳಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಮಗೆ ಒಂದು ಡಿಕಾಷನ್ ರೆಡಿ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನೋಡಿ, ನಾನು ಮೊದಲು 1 ಟೇಬಲ್ ಸ್ಪೂನ್ ಆಫ್ ಇಲ್ಲಿ ಟೀ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಟೀ ಪುಡಿನ ನೀವು ಬಳಸ್ತಿರಲ್ವ ಅದನ್ನಷ್ಟು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ವೀಕ್ಷಕರೇ, ಇಲ್ಲಿ ನಾನು ಏನು ಹಾಕ್ತಾಯಿದ್ದೀನಿ ಅಂತ ಕೂಡ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಕಲ್ಲೋಂಜಿನ ತೊಗೊಂಡಿದ್ದೀನಿ. ನೈಜೀರಿಯಾ ಸೀಡ್ ಕೂಡ ಇದನ್ನು ಅಂತಾರೆ. ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು. ಆಮೇಲೆ ಈ ಒಂದು ಡಿಕಾಷನ್ನಲ್ಲಿ ಸಹ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕೋತಾ ಇದ್ದೀನಿ. ಕಾಫಿ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು. ಕೂದಲನ್ನ ಸಾಫ್ಟ್, ಸಿಲ್ಕಿ, ಶೈನಿ ಮಾಡುತ್ತೆ, ಹಾಗೂ ಕೂದಲಿನಲ್ಲಿ ಒಂದು ಹೊಸ ಹೊಳಪು ತರುತ್ತೆ. ನೆಕ್ಸ್ಟ್ ಈ ಒಂದು ರೆಮಿಡಿಯನ್ನು ಮತ್ತಷ್ಟು ಪವರ್ಫುಲ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಫ್ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಅರಿಶಿಣ ಕೂಡ ನ್ಯಾಚುರಲ್ ಡೈ ಆಗಿ ವರ್ಕ್ ಮಾಡುತ್ತೆ, ಹಾಗೂ ಆ್ಯಂಟಿಸೆಪ್ಟಿಕ್ ಆಗಿ ಕಾರ್ಯವನ್ನು ಮಾಡುತ್ತೆ. ಹಾಗಾಗಿ ಅದನ್ನು ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ವೀಕ್ಷಕರೇ. ಯಾವ ರೀತಿ ನಾವು ಮೆಹಂದಿನ ಮಾಡೋಕ್ಕೆ ಡಿಕಾಷನ್ ಮಾಡ್ಕೋತೀವಲ್ವ, ಅದೇ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಒಂದು 5 ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಬಾಯ್ಲ್ ಆಗಿದ ಮೇಲೆ ಮತ್ತೆ ಏನು ಮಾಡಬೇಕಂತ ಸಹ ಹೇಳ್ತೀನಿ. ಸೊ ಈ ಒಂದು ರೆಮಿಡಿಯನ್ನು ನಿಮಗೆ ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಳ್ಬೇಕಾಗಿದೆ. ಸೊ ಆಯಿಲಿ ಹೇರ್ ಮೇಲೆ ಇದನ್ನು ಹಚ್ಕೊಳ್ಳೋ ಹಾಗೂ ಇಲ್ಲ. ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಚೆನ್ನಾಗಿ ಏನು ಮಾಡಬೇಕಂದ್ರೆ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೇಕು. ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಸೊ ನೋಡಿ, ಇವಾಗ ನಮ್ಮ ಡೆಕಾಷನ್ ಕೂಡ ರೆಡಿ ಆಗ್ತಾಯಿದೆ. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ, ಡಾರ್ಕ್ ಬ್ರೌನ್ ಕಲರ್ ಇಲ್ಲಿ ಬಂದಿದೆ. ಸೊ ಇದು ತುಂಬಾ ಒಳ್ಳೆ ಆಗಿರೋಂಥ ರೆಮಿಡಿ ಇದೆ. ನೀವು ಕೂಡ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಭಾಳಷ್ಟು ಒಳ್ಳೆ ಆಗಿರೋಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಸೊ ನೋಡಿ, ಡಿಕಾಷನ್ ಅಂತೂ ಇವಾಗ ಬಾಯ್ಲ್ ಆಗ್ತಾಯಿದೆ. ಜಾಸ್ತಿ ಟೈಮ್ ತಗೊಳ್ಳೋದು ಇಲ್ಲ,
ಬರೀ ಒಂದು 5 ನಿಮಿಷದಲ್ಲಿ ರೆಡಿ ಆಗಿರುವಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ಹಾಗೂ ಇಂಗ್ರೀಡಿಯೆಂಟ್ಸ್ ಕೂಡ ಸುಲಭವಾಗಿ ನಮ್ಮ ಮನೆಯಲ್ಲೇ ಸಿಗುತ್ತವೆ. ಸೊ ಜಾಸ್ತಿ ನಿಮಗೇನು ಹಣ ಖರ್ಚು ಮಾಡೋ ಕೂಡ ಅಗತ್ಯವಿಲ್ಲ. ಆದರೆ ಈ ಒಂದೇನು ರೆಮಿಡಿ ಇದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಖಂಡಿತವಾಗ್ಲೂ ವೀಕ್ಷಕರೇ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಇವಾಗ ನೋಡಿ ಡಿಕಾಷನ್ ರೆಡಿ ಆಗಿದೆ. ಇದನ್ನು ಸೈಡ್ಗೆ ಇಟ್ಕೊಂಡು ಬಿಡೋಣ ನಾವು ತಣ್ಣಗಾದ್ಮೇಲೆ. ಮತ್ತೆ ನೋಡಿ ಮೊದಲು ನಾವೇನು ಮೆಹಂದಿ ಪುಡಿನ ರೆಡಿ ಮಾಡ್ಕೊಂಡಿದ್ದಲ್ವ, ಅದರಲ್ಲಿ ಇವಾಗ ಸೋರಿಸ್ಕೊಂಡಿರುವಂಥ ಈ ಒಂದು ಡಿಕಾಷನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಇಲ್ಲಿ ನೀವು ನೋಡ್ತಾ ಇದ್ದಾಗೆ ಡಿಕಾಷನ್ ಹಾಕಿದ ತಕ್ಷಣ ಎಷ್ಟು ಒಳ್ಳೆ ಮಟ್ಟಿಗೆ ಇದು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಇದನ್ನು ಒಂದು 2 ನಿಮಿಷ ಸಲುವಾಗಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಒಂದು ಕೂಡ ಗಂಟು ಲಂಪ್ಸು ಏನಿಲ್ದಂಗೆ ಈ ರೀತಿಯಾಗಿ ಸ್ಪೂನಲ್ಲಿ ಆಡಿಸ್ತಾ ಹೋಗಬೇಕು. ಸೊ ಚೆನ್ನಾಗಿ ಯಾವ ಒಂದು ಕನ್ಸಿಸ್ಟೆನ್ಸಿಲಿ ಮೆಹಂದಿ ಅಪ್ಲೈ ಮಾಡ್ಕೋತೀವಲ್ವ ಆ ಒಂದು ಕನ್ಸಿಸ್ಟೆನ್ಸಿಲಿ ಇದನ್ನು ಹಚ್ಕೊಳ್ಬೇಕು. ಸೊ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ವೀಕ್ಷಕರೇ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ತಲೆಗೆ ಮಿನಿಮಮ್ 2 ಅವರ್ಸ್ ಹಚ್ಕೊಂಡು ಬಿಡಬೇಕು ವೀಕ್ಷಕರೇ. ತಲೆ ಸ್ನಾನಕ್ಕೂ 1-2 ಗಂಟೆ ಮೊದಲ ಇದನ್ನು ನೀವು ಹಚ್ಕೊಂಡ್ರೆ ಸಾಕು. ನಿಮ್ಮ ಕೂದಲು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪು ಮತ್ತು ಸಾಫ್ಟ್ ಸಿಲ್ಕಿ ಶೈನಿ ಆಗುತ್ತವೆ ಅಂತ ನೀವೇ ನೋಡಿಕೊಂಡು ಆಶ್ಚರ್ಯ ಪಡ್ಕೊಳ್ತೀರ. ಅಷ್ಟೊಂದು ಒಳ್ಳೆ ಆಗಿರೋಂಥ ಈ ಒಂದು ರೆಮಿಡಿ ಇದೆ. ಸೊ ನೋಡಿ ಇಲ್ಲಿ ಅದು ಕೂಡ ರೆಡಿ ಆಗಿದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಹಾಗೂ ಇದನ್ನು ಒಂದು 5 ನಿಮಿಷ ಸಲುವಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಡ್ತೀನಿ. ಆಮೇಲೆ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಇದು ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ. ಸೊ ನೋಡಿ ವೀಕ್ಷಕರೇ ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು. ಸೊ ತಣ್ಣಗಾದ್ಮೇಲೆ ನೋಡಿ ಈ ರೀತಿಯಾಗಿರುವಂಥ ಬ್ಲ್ಯಾಕ್ ಆಗಿರುವಂಥ ಹೇರ್ ಡೈ ರೆಡಿ ಆಗುತ್ತೆ. ಸೊ ಇದನ್ನು ತಲೆ ಸ್ನಾನಕ್ಕೂ 1-2 ಗಂಟೆ ಮುಂಚೆ ಹಚ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಇದು ಹಚ್ಕೊಂಡಿದ್ಮೇಲೆ 1-2 ದಿವಸ ತಲೆಗೆ ಎಣ್ಣೆ ಹಚ್ಕೋಬಾರ್ದು ವೀಕ್ಷಕರೇ. ಆಮೇಲೆ ಬೇಕಾದರೆ ನೀವು ಎಣ್ಣೆನ ಅಪ್ಲೈ ಮಾಡ್ಕೋಬಹುದು. ತುಂಬಾ ಒಳ್ಳೆ ಆಗಿರುವಂಥ ಇದು ಒಂದು ರೆಮಿಡಿ ಇದೆ ಹಾಗೂ ನ್ಯಾಚುರಲ್ ಇದೆ. ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ತಿಂಗಳಿಗೆ ಒಂದು ಸಲ ಅಂತೂ ಇದನ್ನು ಹಚ್ಕೊತಾನೆ ಬನ್ನಿ. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ಖಂಡಿತವಾಗ್ಲೂ ನೀವು ಪರಿಹಾರ ಪಡ್ಕೋತೀರಾ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ರೀತಿಯಾಗ ಪ್ರಾಬ್ಲಮ್ ಇದ್ದರೆ ಹೆಲ್ಪ್ ಆಗಲಿ ಅಂತ. ಸೊ ಪೂರ್ತಿ ವಿಡಿಯೋ ಇಷ್ಟ ಆದರೆ ನಾನು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಲು ಮತ್ತೆ ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.